ವೆಲ್ಕಮ್ ಟು ಸಿದ್ಧಸಿ ಜಿ ಕೆ ಚಾನಲ್. ಇವತ್ತಿನ ತರಗತಿಯಲ್ಲಿ ನಾವು ಸೈಕಾಲಜಿ ಅಂದರೆ ಮನೋವಿಜ್ಞಾನದಲ್ಲಿ ಬರುವ ಅತಿ ಮುಖ್ಯವಾದ ವಿಷಯಗಳ ಕುರಿತು ಚರ್ಚಿಸೋಣ. ಮೊದಲನೇದಾಗಿ ವ್ಯಕ್ತಿತ್ವ ಅಂತಂದರೆ ಇದಕ್ಕೆ ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ, ಪರ್ಸ್ನಾಲಿಟಿ ಅಂತೇಳಿ ಕರಿತೀವಿ. ಸೊ ಯಾರೆಲ್ಲ ಈ ಒಂದು ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸೊ ವ್ಯಕ್ತಿತ್ವ ಅಂತಂದರೆ ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ, ಪರ್ಸ್ನಾಲಿಟಿ ಅಂತ ಕರಿತೀವಿ. ಸೊ ಈ ವ್ಯಕ್ತಿತ್ವ ಎಂಬ ಪದವನ್ನು ಇಂಗ್ಲೀಷ್ನ ಪರ್ಸ್ನಾಲಿಟಿ ಎಂದು ಕರೆಯುತ್ತಾರೆ. ಸೊ ಇದು ಮೂಲತಃ ಲ್ಯಾಟಿನ್ ಭಾಷೆಯ ಪರ್ಸೋನಾ ಎಂಬ ಪದದಿಂದ ಬಂದಿದೆ. ಅಂದರೆ ಇದರ ಅರ್ಥ ಮುಖವಾಡ ಅಂತ ಅರ್ಥ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನಾವು ಏನೇನು ತಿಳ್ಕೊಬೇಕಂದ್ರೆ, ಈ ವ್ಯಕ್ತಿತ್ವ ಅನ್ನೋದು ಇಂಗ್ಲೀಷ್ನಲ್ಲಿ ಪರ್ಸ್ನಾಲಿಟಿ ಅಂತ ಕರೀತಾರೆ. ಇದು ಮೂಲತಃ ಯಾವ ಭಾಷೆಯಿಂದ ಬಂದಿದೆ ಅಂದರೆ ಲ್ಯಾಟಿನ್ ಭಾಷೆಯಿಂದ ಬಂದಿದ್ದು. ಯಾವ ಪದದಿಂದ ಅಂದರೆ ಪರ್ಸೋನಾ ಎಂಬ ಪದದಿಂದ ಬಂದಿದೆ. ಆದರೆ ಇದರ ಅರ್ಥ ಬಂದುಬಿಟ್ಟು ಮುಖವಾಡ ಧರಿಸುವುದು. ನಾವೊಂದು ಕೆಲವೊಂದು ಸಾರಿ ಅಂತೀವಿ, ಎಷ್ಟು ಮುಖವಾಡ ಹೊಂದಿದವ ಅಂತ ಹಿಂಗೆ ಯಾರಾದರೂ ನಮ್ಮ ಫ್ರೆಂಡ್ಸಿಗೆ ಅಂತೀವಲ್ಲ. ಸೊ ಅವರ ಮುಖದಲ್ಲಿರುವ ವ್ಯಕ್ತಿತ್ವವನ್ನು ಮುಖವಾಡ ಪರ್ಸ್ನಾಲಿಟಿ, ಡಿಫ್ರೆಂಟ್ ಪರ್ಸ್ನಾಲಿಟಿ ಹೊಂದಿದ್ದಾರೆ ಅಂತ ಸಹ ನಾವು ಹೇಳ್ತೀವಿ. ಸೊ ಹಾಗಾದರೆ ಈ ವ್ಯಕ್ತಿತ್ವ ಪರೀಕ್ಷೆಗಳಲ್ಲಿ ಮತ್ತೆ 3 ವಿಭಾಗಗಳನ್ನು ನಾವು ಕಾಣ್ತೀವಿ. ಸೊ ಕಂಪಲ್ಸರಿಯಾಗಿ ಈ ಒಂದು ವಿಧಗಳ ಮೇಲೆ TETಯಲ್ಲಿ ಹಲವಾರು ಬಾರಿ ಪ್ರಶ್ನೆಗಳು ಸಹ ಬಂದಿವೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ 3 ವಿಧಗಳು ಯಾವ ಅಂತೇಳಿ ನೋಡೋಣ ಬರ್ರಿ. ಫಸ್ಟ್ ಬಂದುಬಿಟ್ಟು ವ್ಯಕ್ತಿನಿಷ್ಠ ಪರೀಕ್ಷೆಗಳು, ಸೆಕೆಂಡ್ ಬಂದುಬಿಟ್ಟು ವಸ್ತುನಿಷ್ಠ ಪರೀಕ್ಷೆಗಳು, ಮೂರನೇದು ಬಂದುಬಿಟ್ಟು ಪ್ರಕ್ಷೇಪಣ ತಂತ್ರಗಳು, ವಿಷಯ ಪ್ರಚೋದಕ ಪರೀಕ್ಷೆ. ಇವು 3 ರೀತಿಯ ಪರೀಕ್ಷೆಗಳು ಮತ್ತು ಇದರ ಉದಾಹರಣೆಗಳು ಸಹ ನೋಡೋಣ ಬನ್ನಿ. ಮೊದಲನೇದಾಗಿ ವ್ಯಕ್ತಿನಿಷ್ಠ ಪರೀಕ್ಷೆಗಳು. ಇಲ್ಲಿ ವ್ಯಕ್ತಿಗೆ ಸಂಬಂಧಿಸಿದಂತೆ ಇರುವ ಪರೀಕ್ಷೆಗಳಾಗಿವೆ. ಅಂದರೆ ಈಗ ಆತ್ಮಚರಿತ್ರೆ ಇದು ಕೂಡ, ಮತ್ತು ವ್ಯಕ್ತಿ ಅಧ್ಯಯನ ಮತ್ತು ಸಂದರ್ಶನ. ಅಂದರೆ ಅಲ್ಲಿ ವ್ಯಕ್ತಿಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗ್ತದೆ ಅಂತಲೇ ಹೇಳ್ಬೋದು. ಹಾಗಾಗಿ ಇವು ವ್ಯಕ್ತಿನಿಷ್ಠ ಪರೀಕ್ಷೆಗಳಾಗಿರ್ತವೆ ಅಂತಲೇ ಹೇಳ್ಬೋದು. ಸೊ ಈ ಕೆಳಗಿನವುಗಳಲ್ಲಿ ಯಾವುದು ವ್ಯಕ್ತಿನಿಷ್ಠ ಪರೀಕ್ಷೆಗಳಾಗಿವೆ ಅಂತ ಕೇಳಿದಾಗ, ಇವು ಆತ್ಮಚರಿತ್ರೆ, ವ್ಯಕ್ತಿ ಅಧ್ಯಯನ ಮತ್ತು ಸಂದರ್ಶನಗಳು. ಅಲ್ಲಿ ವ್ಯಕ್ತಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗುತ್ತದೆ. ಸೆಕೆಂಡ್ ಬಂದುಬಿಟ್ಟು ವಸ್ತುನಿಷ್ಠ ಪರೀಕ್ಷೆಗಳು. ಅಂದರೆ ವಸ್ತುವಿಗೆ ಹೆಚ್ಚಿನದಾಗಿ ಇಲ್ಲಿ ಏನಂತಾರೆ ಇಂಪಾರ್ಟೆನ್ಸ್ ಕೊಡ್ತಾರಂತ ಹೇಳ್ಬೋದು. ವೀಕ್ಷಣೆ ಅಂದರೆ ನಾವು ನೋಡಿದಾಗ ಕಣ್ಣಿಗೆ ಕಾಣುವ ಅನೇಕ ವಸ್ತುಗಳಂತಲೇ ಹೇಳ್ಬೋದು. ಅಲ್ಲಿ ಯಾವ ರೀತಿಯಾದ ವೀಕ್ಷಣೆ ಇರ್ತದಂತೆ ಡಿಪೆಂಡ್ ಅಪಾನ್ ಆ ಪರೀಕ್ಷೆ ಮೇಲೆ ಆಗಿರ್ತದೆ. ದರ್ಜೆ ಮಾಪನಗಳು ಅಂದರೆ ಪರೀಕ್ಷೆ ತೆಗೆದುಕೊಂಡ ನಂತರ ನಾವು ಕೊಡುವ ಈ ಒಂದು ಮೌಲ್ಯಮಾಪನದ ನಂತರ ಕೊಡ್ತೀವಲ್ಲ, ಅದು ಒಂದು ಮಾರ್ಕ್ಸ್ಗಳು. ಸೊ ಆ ರೀತಿಯಾಗಿ ತಪಶೀಲ ಪಟ್ಟಿಗಳು, ಸಾಂದರ್ಭಿಕ ಪರೀಕ್ಷೆಗಳು, ಕೀ ವಿಂಗಡಣೆ ತಂತ್ರಗಳು, ಇವೆಲ್ಲವೂ ವ್ಯಕ್ತಿನಿಷ್ಠ ಪರೀಕ್ಷೆಗಳಾಗಿವೆ. ಸೊ ನಾವು ಒಂದು ಪರೀಕ್ಷೆ ನೆನಪಿಟ್ಕೊಂಡೇವಂದ್ರೆ ಉಳಿದ ಪರೀಕ್ಷೆಗಳು ಸಹ ನಾವು ಬರೀಲಿಕ್ಕೆ ಈಸಿ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಆತ್ಮಚರಿತ್ರೆ, ವ್ಯಕ್ತಿ ಅಧ್ಯಯನ ಮತ್ತು ಸಂದರ್ಶನ. ಈ ವ್ಯಕ್ತಿಗೆ ಹೆಚ್ಚಾಗಿ ಒತ್ತು ಕೊಟ್ಟಿರುವುದರಿಂದ ವ್ಯಕ್ತಿನಿಷ್ಠ ಪರೀಕ್ಷೆಗಳಾಗಿರುತ್ತೆ. ಉಳಿದೆಲ್ಲವೂ ವಸ್ತುನಿಷ್ಠ ಪರೀಕ್ಷೆಗಳಿಗೆ ಉದಾಹರಣೆ ಅಂತ ಹೇಳ್ಬೋದು. ಥರ್ಡ್ ಬಂದುಬಿಟ್ಟು ಪ್ರಕ್ಷೇಪಣ ಪರೀಕ್ಷೆಗಳು, ಅಥವಾ ಇದಕ್ಕೆ ಇರುವ ಇನ್ನೊಂದೇ ಹೆಸರು ಅಂದರೆ ವಿಷಯ ಪ್ರಚೋದಕ ಪರೀಕ್ಷೆ ಅಂತಲೇ ಹೇಳ್ಬೋದು. ಸೊ ಇಂಗ್ಲೀಷ್ನಲ್ಲಿ ಇದಕ್ಕೆ ಏನಂತ ಕರೀತಾರೆ ಅಂದರೆ ಥಿಮ್ಯಾಟಿಕ್ ಅಪ್ರಿಷಿಯೇಷನ್ ಟೆಸ್ಟ್ ಅಂತಲೇ ಕರಿಬೋದು, TAT. ಸೊ ಇದು ಬಂದುಬಿಟ್ಟು ಯಾವ ಪರೀಕ್ಷೆಗೆ ಅಂದರೆ ಯಾವುದಕ್ಕೆ ಸಂಬಂಧಿಸಿದಂತಂದರೆ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದೆ. ಅದರಲ್ಲೂ ಕೂಡ ಇದು ಬಂದುಬಿಟ್ಟು ಪ್ರಕ್ಷೇಪಣ ಮತ್ತು ವಿಷಯ ಪ್ರಚೋದಕ ಪರೀಕ್ಷೆಗೆ ಉದಾಹರಣೆ ಆಗಿದೆ. TAT ಫುಲ್ ಫಾರ್ಮ್ ನಿಮಗೆಲ್ರಿಗೂ ಗೊತ್ತಾಯಿತು. ಸೊ ಇದನ್ನು ಯಾರು ರೂಪಿಸಿದರು ಅಂದರೆ 1935ರಲ್ಲಿ ಮುರ್ರೆ ಮತ್ತು ಮಾರ್ಗನ್ ಎಂಬ ಒಬ್ಬ ವಿಜ್ಞಾನಿಯು ಈ ಒಂದು TAT ಪರೀಕ್ಷೆಯನ್ನು ರೂಪಿಸಿದರು ಅಂತಲೇ ಹೇಳ್ಬೋದು. ಇದಕ್ಕೆ ಇನ್ನೂ ಉದಾಹರಣೆ ಅಂದರೆ ರೋರ್ಶಾಕ್ ರವರ ಮಸಿ ಗುರುತು ಪರೀಕ್ಷೆ, ವಾಕ್ಯ ಪೂರೈಕೆ ಪರೀಕ್ಷೆ ಮತ್ತು ಪದ ಸಂಯೋಜನಾ ಪರೀಕ್ಷೆ. ಇವೆಲ್ಲವೂ ಸಹ ಪ್ರಕ್ಷೇಪಣ ಪರೀಕ್ಷೆಗಳಿಗೆ ಉದಾಹರಣೆ ಅಂತಲೇ ಹೇಳ್ಬೋದು. ಇದು ಬಂದುಬಿಟ್ಟು TET 2019 ಪೇಪರ್ 2ನಲ್ಲಿ ಇದು ಪರೀಕ್ಷೆ ಸೈಕಾಲಜಿಯಲ್ಲಿ ಬಂದಿರುವ ಕ್ವಶನ್ಸ್ ಅಂತಲೇ ಹೇಳ್ಬೋದು. ಅಂದರೆ ರೋರ್ಶಾಕ್ ಮಸಿ ಗುರುತು ಪರೀಕ್ಷೆ ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಉದಾಹರಣೆ ಆಗಿದೆ ಅಂತ ಕೇಳಿದ್ದಾರೆ. ಅಂದರೆ ವ್ಯಕ್ತಿತ್ವನ ಅಥವಾ ಅವಧಾನನ, ಆಸಕ್ತಿನ, ಈ ರೀತಿಯಾಗಿ. ಸೊ ಇದು ಬಂದುಬಿಟ್ಟು ವ್ಯಕ್ತಿತ್ವ ಪರೀಕ್ಷೆಗೆ ಉದಾಹರಣೆಗಳಾಗಿವೆ ಅಂತಲೇ ಹೇಳ್ಬೋದು. ಸೆಕೆಂಡ್ ಬಂದುಬಿಟ್ಟು ಬಹುಬುದ್ಧಿಶಕ್ತಿಯ ಸಿದ್ಧಾಂತಗಳು. ಇದನ್ನು ಮಂಡನೆ ಮಾಡಿದವರು ಹೋವಾರ್ಡ್ ಗಾರ್ಡನ್ ಅವರು. ಇದರಲ್ಲಿ ಎಷ್ಟು ಹಂತಗಳವ ಅಂದರೆ ಎಷ್ಟು ಬುದ್ಧಿಶಕ್ತಿ ಹಂತಗಳವಂದರೆ 8 ಅಂತಲೇ ಹೇಳ್ಬೋದು. ಇದರ ಮೇಲೆ 2 ಟೈಮ್ TETನಲ್ಲಿ ಕೇಳಿದ್ದಾರೆ ಅಂತಲೇ ಹೇಳ್ಬೋದು. ನಾನು ಸಹ ಒಂದು ಬುದ್ಧಿಶಕ್ತಿಯ ಕ್ಲಾಸನ್ನು ಸಹ ಮಾಡಿದ್ದೇನೆ ಮತ್ತು ಸಪ್ರೇಟಾಗಿ ಇದರ ಮೇಲೆ ಸಹ ಕ್ವಶನ್ಸ್ ಹಲವಾರು ಬಾರಿ ಬಂದಿರುವುದರಿಂದ ಇದನ್ನು ಒಂದು ತರಗತಿಯಲ್ಲಿ ನಾನು ತೆಗೆದುಕೊಂಡಿದ್ದೇನೆ.
ಈ ಒಂದು ಬಹುಬುದ್ಧಿ ಶಕ್ತಿಯ ಸಿದ್ಧಾಂತಗಳು ಹೋವರ್ಡ್ ಗಾರ್ಡ್ನರ್ ಇವರು ರೂಪಿಸಿದ ಶಕ್ತಿಗಳು 8 ಅಂತಲೇ ಹೇಳ್ಬೋದು. ಅವು ಯಾವಂತಲೂ ಕೇಳ್ಬೋದು ಎಕ್ಸಾಮ್ನಲ್ಲಿ. ಸೊ ಮೊದಲನೇದು ಬಂದುಬಿಟ್ಟು ಭಾಷಾ ಬುದ್ಧಿಶಕ್ತಿ, ತಾರ್ಕಿಕ ಗಣಿತದ ಬುದ್ಧಿಶಕ್ತಿ, ಮತ್ತು ಸ್ಥಳಾವಕಾಶ ಸಂಬಂಧದ ಬುದ್ಧಿಶಕ್ತಿ, ಸಂಗೀತದ ಬುದ್ಧಿಶಕ್ತಿ, ದೈಹಿಕ ಗತಿ ಸಂವೇದನಾತ್ಮಕ ಬುದ್ಧಿಶಕ್ತಿ, ಅಂತರ್ವ್ಯಕ್ತಿ ಸಂಬಂಧದ ಬುದ್ಧಿಶಕ್ತಿ, ಮತ್ತು ವ್ಯಕ್ತಿ ಅಂತರ್ಗತ ಬುದ್ಧಿಶಕ್ತಿ, ಕೊನೆಯದಾಗಿ ನೈಸರ್ಗಿಕ ಬುದ್ಧಿಶಕ್ತಿ. ಇದರ ಮೇಲೇ TT 2023 ಮತ್ತು 19ನಲ್ಲಿ ಕೇಳಿದಾರಂತ ಹೇಳ್ಬೋದು. ಸೊ ಇವೆಲ್ಲವೂ ಕೂಡ ಯಾವ ಒಂದು ಸಿದ್ಧಾಂತಕ್ಕೆ ಉದಾಹರಣೆಯಾಗಿವೆ ಅಂದರೆ ಬಹುಬುದ್ಧಿಶಕ್ತಿ ಸಿದ್ಧಾಂತ ಪಿತಾಮಹ ಹೋವರ್ಡ್ ಗಾರ್ಡ್ನರ್ ಇವರು ಸೂಚಿಸಿರುವ 8 ಬುದ್ಧಿಶಕ್ತಿಗಳು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಕಲಿಕೆಯ ವರ್ಗಾವಣೆಯ ವಿಧಗಳು. ಅಂದರೆ ಕಲಿಕೆಯ ವರ್ಗಾವಣೆಯಲ್ಲಿ ಕಲಿಕೆ ಅಂದರೆ ನಿಮಗೆಲ್ರಿಗೂ ಗೊತ್ತು, ತರಬೇತಿಯ ಮೂಲಕ ನಮ್ಮಲ್ಲಿರುವ ವರ್ಗಾವಣೆ ಅಂತಲೇ ಹೇಳ್ಬೋದು. ಇದಕ್ಕೆ ಕಲಿಕೆ ಅಂತ ಹೇಳ್ತೀವಿ. ಇದರಲ್ಲಿ ಬಂದುಬಿಟ್ಟು 4 ರೀತಿಯ ವರ್ಗಾವಣೆ ಅಂದರೆ ಹಲವಾರು ಬಾರಿ ಈ ಒಂದು 4 ವರ್ಗಾವಣೆ ಮೇಲೆ ಸಹ ಕೇಳಿದ್ರಿಂದ ನಾನು ಇದನ್ನು ತೆಗೆದುಕೊಂಡೀನಿ. 4 ಯಾವ್ಯಾವ ಅಂದರೆ ಧನಾತ್ಮಕ ವರ್ಗಾವಣೆ, ಋಣಾತ್ಮಕ ವರ್ಗಾವಣೆ, ಶೂನ್ಯ ವರ್ಗಾವಣೆ ಮತ್ತು ಪಾರ್ಶ್ವ ವರ್ಗಾವಣೆ. ಸೊ 4 ರೀತಿಯಾದ ವರ್ಗಾವಣೆಯನ್ನು ನಾವು ಇಲ್ಲಿ ನೋಡ್ಬೋದಂತಲೇ ಹೇಳ್ಬೋದು. ಸೊ ಕಲಿಕೆ ವರ್ಗಾವಣೆ ಯಾವ್ಯಾವು ಅಂತಂದಾಗ ಇವುಗಳನ್ನು ನೀವು ನೋಡ್ಕೋಬಹುದು. ಸೊ ಈ ಒಂದು ತರಗತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.